ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನೆಂದರೆ ನಾವೊಂದು RGB LED ಬಲ್ಬ್ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿರೋ 9 ವ್ಯಾಟ್ ವೈಟ್ ಕಲರ್ LED ಬಲ್ಬ್ ಅನ್ನು 9 ವ್ಯಾಟ್ RGB LED ಬಲ್ಬ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಅದು ಹೇಗಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಇನ್ನೊಂದು ಏನೆಂದರೆ ನನ್ನ ಫ್ರೆಂಡಿಂದ ನನಗೆ ಒಂದು ಚಾಲೆಂಜ್ ಬಂದಿದೆ. ನೀನು ಒನ್ ಮಂತಲ್ಲಿ 1K ಸಬ್ಸ್ಕ್ರೈಬರ್ ರೀಚ್ ಆಗಲ್ಲ ಅಂತ, ಆದರೆ ನಾವು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಡಿಯೋಸ್ ಇನ್ಮೇಲೆ 4 ದಿನಕ್ಕೆ 4 ಡೇಸ್ಗೆ ಒಂದು ವಿಡಿಯೋ ಆದರೆ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ಸ್ವಲ್ಪ ಸಪೋರ್ಟ್ ಮಾಡಿ. ಒನ್ ಮಂತಲ್ಲಿ 1K ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು. ಇದು ಅವ್ನು ಕೊಟ್ಟಿರೋ ನಮಗೆ ಚಾಲೆಂಜು. ಅಂಡ್ ಈ ವಿಡಿಯೋದಲ್ಲಿ ಏನಂದರೆ ಈ ಥರ ಬೀಳೋ ವೈಟ್ ಕಲರ್ LED ಬಲ್ಬು ಈ ಥರ RGB LED ಬಲ್ಬ್ಗೆ ಕನ್ವರ್ಟ್ ಮಾಡ್ತಾ ಇದೀವಿ. ರೆಡ್ಡು, ಗ್ರೀನು, ಬ್ಲೂ, RGB ರೆಡ್, ಗ್ರೀನ್, ಬ್ಲೂ LED ಬಲ್ಬ್ಗೆ ಕನ್ವರ್ಟ್ ಮಾಡ್ತಾ ಇದೀವಿ. ಜಸ್ಟ್ ನಮ್ಮ ಹತ್ರ 30 ರೂಪಾಯಿ ಇದ್ರೆ ಸಾಕು, ನಾವು ಮನೆಯಲ್ಲಿ ಇದನ್ನು ರೆಡಿ ಮಾಡ್ಕೋಬಹುದು. ಹೇಗಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಹೆಸರು ಕನ್ನಡ ಎಕ್ಸ್ಪೆರಿಮೆಂಟ್ ವಿತ್ ಯಶವಂತ್. ಅಂಡ್ ವಿಡಿಯೋಗೆ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಏನಂದ್ರೆ ನಮ್ಮ ಹತ್ರ ಯಾವುದಾದ್ರೂ ವೈಟ್ ಕಲರ್ ಬಲ್ಬ್, ಕೆಟ್ಟೋಗಿರೋ ವೈಟ್ ಕಲರ್ ಬಲ್ಬ್ ಇದ್ರೆ ಅದನ್ನು ತಗೊಳ್ಳಿ. ನೋಡಿ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ. ಇದನ್ನು ಮುಂದ್ಗಡೆ ಕ್ಯಾಪ್ ಇರುತ್ತೆ, ವೈಟ್ ಕಲರ್ ಕ್ಯಾಪು. ಕ್ಯಾಪ್ ರಿಮೂವ್ ಮಾಡ್ಕೊಳ್ಳಿ. ಈ ಥರ ಇರುತ್ತೆ. ಇದ್ರ ಮೇಲೆ LEDs ಇರುತ್ತೆ. ಅದನ್ನು ನಾನು ರಿಮೂವ್ ಮಾಡಿದ್ದೀನಿ. ಇವಾಗ ಈ ಕ್ಯಾಪ್ ಇದೆ ಅಲ್ಲ, ಇದನ್ನು ರಿಮೂವ್ ಮಾಡಬೇಕು. ಹೋಯ್ತು, ರಿಮೂವ್ ಆಗೋಯ್ತು. ಅಂಡ್ ಇವಾಗ ಏನಂದ್ರೆ ಇಲ್ಲಿ ಇದಕ್ಕೆ AC ಲೈನ್ ಒಳಗಡೆಯಿಂದ ಬರೋದು, ಅಲ್ಲಿಂದ ಬರುತ್ತೆ. ಆದರೆ ಇಲ್ಲಿ ಸಾಲ್ಡ್ರಿಂಗ್ ಮಾಡಿರ್ತಾರೆ ಅವರು. ಇದನ್ನು ನಾವು ಡಿಸಾಲ್ಡರ್ ಮಾಡಬೇಕು. ನಿಮ್ಮ ಹತ್ರ ಸಾಲ್ಡ್ರಿಂಗ್ ಅನ್ನಿದ್ರೆ ಏನಂದ್ರೆ ಇದನ್ನು ನಾವು ರೆಡಿ ಮಾಡ್ಬೇಕಂದ್ರೆ ನಮ್ಮ ಹತ್ರ ಸಾಲ್ಡ್ರಿಂಗ್ ಅನ್ನಂತೂ ಕಂಪಲ್ಸರಿ ಇರಬೇಕು. ಇಲ್ಲಾಂದ್ರೆ ಇದನ್ನು ನಾವು ರೆಡಿ ಮಾಡಕ್ಕೆ ಆಗೋದಿಲ್ಲ. ಇವಾಗ ಇಟ್ಕೊಂಡು ಇದನ್ನು ಇಲ್ಲಿ ಸಾಲ್ಡ್ ಮಾಡಿದ್ರೆ ಹೀಟ್ ಕೊಟ್ರೆ ಅಲ್ಲಿ ಲೆಡ್ ಅನ್ನೋದು ಬರುತ್ತೆ. ಆವಾಗ ನಮಗೆ ಅದು ಡಿಸಾಲ್ಡ್ ಆಗ್ಬಿಟ್ಟು ಬಂದಿರುತ್ತೆ. ನೋಡಿ, ಈ 2 ವೈರ್ಸ್ ಇಲ್ಲಿ ಸಾಲ್ಡ್ರಿಂಗ್ ಮಾಡಿರ್ತಾರೆ. ಅದನ್ನು ನಾನು ರಿಮೂವ್ ಮಾಡಿದ್ದೀನಿ. ಆ ವೈಟ್ ಕಲರ್ LED ಬಲ್ಬ್ LED ಇರುತ್ತಲ್ಲ, ಅದಕ್ಕೆ 24 ವೋಲ್ಟ್ಸ್ ಕೊಡೋದು ಈ PCBನೇ. ಇಲ್ಲಿ ನಾವು AC 220 ವೋಲ್ಟ್ಸ್ ಕೊಟ್ಟರೆ ಕಡೆ ಇಲ್ಲಿ ನಮಗೆ 24 ವೋಲ್ಟ್ಸ್ ಔಟ್ಪುಟ್ ಕೊಡುತ್ತೆ. ಆವಾಗ LED ಆನ್ ಆಗುತ್ತೆ. ಇದು 1 ಇಯರ್ ವಾರಂಟಿ ಇರುತ್ತೆ. ಗ್ಯಾರಂಟಿ ಇರುತ್ತೆ. ಅದರಲ್ಲಿ ವ್ಯಾರಂಟಿ ಇರಲ್ಲ, ಗ್ಯಾರಂಟಿ ಮಾತ್ರನೇ ಇರುತ್ತೆ. ರಿಮೂವ್ ಮಾಡಿದ್ರೆ ಒಳಗಡೆ ಹಿಂಗಿರುತ್ತೆ, ಕಾಣಿಸ್ತಾ ಇದೆಯಲ್ಲ ಹಿಂಗೆ. ಅಂಡ್ ಇಲ್ಲಿ 2 ಹೋಲ್ಸ್ ಇರುತ್ತೆ. ಆ ಹೋಲ್ಸ್ ಬರೋವರೆಗೂ ನಾವು ಅಲ್ಲಿ ಡಿಸಾಲ್ಡ್ರಿಂಗ್ ಮಾಡ್ತಾನೆ ಇರಬೇಕು. ಲೆಡ್ ರಿಮೂವ್ ಮಾಡಿದ್ರೆ ಅಲ್ಲಿ ಹೋಲ್ಸ್ ಅನ್ನೋದು ಕಾಣಿಸುತ್ತೆ ನಮಗೆ. ತೋರಿಸ್ತೀನಿ ನಾನು. ನೋಡಿ, ಒಂದು ಕಾಣಿಸ್ತಾ ಇದೆ ಹೋಲು, ಒಂದು ಹೋಲ್ ಬಂತು, ಇನ್ನೊಂದಿದೆ ಈ ಕಡೆ. ನೋಡಿ, 2 ಹೋಲ್ಸು ಬಂದಿದೆ, ಇಲ್ಲಿ ಕಾಣಿಸ್ತಾ ಇದೆಯಾ ಹೋಲ್ಸು. ಅಂಡ್ ಇವಾಗ ಏನಂದ್ರೆ ನಮಗೆ ಮೈನ್ ಇದರಲ್ಲಿ LED ಲೈಟ್ಸ್ ಬೋರ್ಡು ಇದೆ. ನೋಡಿ, LED ಲೈಟ್ಸ್ ಬೋರ್ಡ್ ಇದೆ. ಇಲ್ಲಿ ಲೈನು ನ್ಯೂಟ್ರಲ್ ಅಂತ ಇದೆಯಲ್ಲ, ತೋರಿಸ್ತೀನಿ. ಇಲ್ಲಿ ಲೈನು, ಇಲ್ಲಿ ನ್ಯೂಟ್ರಲ್ ಇದೆ ಅಲ್ಲ, ಇದಕ್ಕೆ ನಾವು AC 2 ವೈರ್ಸ್ ಸಾಲ್ಡ್ರಿಂಗ್ ಮಾಡಿದ್ರೆ ಇದು ನಮಗೆ RGB ಲೈಟ್ ತರ ಕನ್ವರ್ಟ್ ಆಗುತ್ತೆ, ಅಂದ್ರೆ ಬೀಳುತ್ತೆ. ರೆಡಿ ಆಗಿ ಮಾಡೋಣ.
ಅದಕ್ಕೆ 2 ವೈರ್ಸು ಇಲ್ಲಿ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಸಾಲ್ಡ್ರಿಂಗ್ ಮಾಡಿಕೊಂಡು ಇದು ಸ್ವಲ್ಪ ಒಳಗಡೆ ಇದೆ, ಇದಕ್ಕೆ ಮೇಲೆ ಬರೋ ಥರ ಏನೋ ಒಂದು ನಾನು ಫಿಕ್ಸ್ ಮಾಡ್ತೀನಿ. ಈಗ 2 ವೈರ್ಸ್ ತಗೊಂಡು ಇದರಲ್ಲಿ ಹೋಲ್ಸ್ ಇದೆ ಅಲ್ಲ, ಈ ಹೋಲ್ಸಲ್ಗೆ ಈ ಥರ ನಾವು ಇಲ್ಲಿ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ನೋಡಿ, ವೈರ್ಸ್ ಆದರೆ ಆಚೆ ಬಂದಿದೆ, ಇದು ವೈರು. ಈಗ ಇಲ್ಲಿ ನಾವು ಲೆಡ್ ಸ್ವಲ್ಪ ಹಾಕೊಂಡು ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಈ ಥರ ಸಾಲ್ಡ್ರಿಂಗ್ ಆದರೆ ಮಾಡ್ಕೋಬೇಕು. ನೋಡಿ, ವೈರ್ಸು ಬರಲ್ಲ, ಸ್ವಲ್ಪ ಗಟ್ಟಿಯಾಗಿ ಇಲ್ಲಿ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಅಂಡ್ ಇವಾಗ ಇದು ನಾವು ಆ ಹೋಲ್ಡರ್ಗೆ ಹಾಕಿದ್ರೆ ಇದು 230 ವೋಲ್ಟ್ಸ್ AC ಕರೆಂಟ್ ಆದರೆ ಬರುತ್ತೆ. ಈಗ ನಾನು ಏನು ಮಾಡಬೇಕಂದ್ರೆ ನಾವು ಫಸ್ಟಲ್ಲಿ ರಿಮೂವ್ ಮಾಡಿರೋ ಕ್ಯಾಪ್ ಇದು, ಈ ಕ್ಯಾಪಲ್ಗೆ ಈ ವೈರ್ಸ್ ಹಾಕೊಂಡು ಈ ಥರ ಇದನ್ನು ಇಲ್ಲೇ ಫಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಒಳಗಡೆ ಕಟ್ಟೋಯ್ತು. ಈಗ ನಾವು ಈ ಕ್ಯಾಪ್ ಇಲ್ಲಿ ಫಿಕ್ಸ್ ಮಾಡಿದ್ದೀವಿ. ಆ್ಯಂಡ್ ಈ ಲೈಟ್ ಈ ಥರ ಹಾಕೊಂಡು ಇಲ್ಲಿ ನಾವು ಲೈನು ನ್ಯೂಟ್ರಲ್ಗೆ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ನಾನು ಈ ಪೇಸ್ಟ್ ಅಪ್ಲೈ ಮಾಡಿದ್ದೀನಿ, ಇದು ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲ ಅಂದರೆ ಬೇಡ. ಏನಕ್ಕಂದರೆ ಇದು ಹೀಟು ಸ್ವಲ್ಪ ಕಡಿಮೆ ಪ್ರೊವೈಡ್ ಮಾಡುತ್ತೆ ಇದಕ್ಕೆ. ಇದು ಹೀಟ್ ಬಂದರೆ ಈಗ ಈ 2 ವೈರ್ಸು ಇದು ಹಾಕ್ಕೊಂಡು ಇದನ್ನು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಆಗೋಯ್ತು ನೋಡಿ. ಈಗ ಇಲ್ಲಿ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ನೋಡಿ, ಸಾಲ್ಡ್ರಿಂಗ್ ಕಂಪ್ಲೀಟ್ ಆಗೋಯ್ತು. ನನಗೆ ಬರೋ ಥರ ನಾನು ಮಾಡಿದ್ದೀನಿ. ಇವಾಗ ಈ ಕ್ಯಾಪ್ ಇದು ಸ್ವಲ್ಪ ಸರಿಸ್ಕೊಂಡು ಈ ಕ್ಯಾಪ್ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇವಾಗ ರೆಡಿಯಾಗೋಯ್ತು. ಗೈಸ್, ಈ ಥರ ಆದರೆ ರೆಡಿ ಮಾಡ್ಕೋಬೋದು. ಆ್ಯಂಡ್ ಅವಾಗಲೇ ಹೇಳಿದ್ನಲ್ಲ, 1 ಮಂತಲ್ಲಿ 1K ಸಬ್ಸ್ಕ್ರೈಬರ್ಸ್. ಏನು 1 ಮಂತಲ್ಲಿ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ. ಆ್ಯಂಡ್ ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.